Morning everyone. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಲ್ಲಿ 4th ಸ್ಟ್ಯಾಂಡರ್ಡಿಂದ ಇದ್ದೀರಾ ಅಥವಾ ಎಷ್ಟು ಥರ್ಡ್ ಸ್ಟ್ಯಾಂಡರ್ಡಿಂದ ಇದ್ದೀರಿ ಮಕ್ಕಳು ಇಲ್ಲೆಲ್ಲ? 3ನೇ ಕ್ಲಾಸಿಂದ ಅದೀರಿ? ಏನು ಕಲಿಯಕ್ಕೆ ಬಂದಿರಪ್ಪ ನೀವೆಲ್ಲರೂ? ಸ್ಪೋಕನ್ ಇಂಗ್ಲೀಷ್. ಸ್ಪೋಕನ್ ಇಂಗ್ಲೀಷು ಎಷ್ಟು ಇಂಪಾರ್ಟೆಂಟ್ ಎಲ್ರಿಗೂ ಅಂಥೇಳಿ ಗೊತ್ತಾ? ಎಲ್ಲ ಗೊತ್ತೈತಿ, ಅದಕ್ಕಂತ ಕಲಿಯಕ್ಕೆ ಬಂದಿರಿ. ಸರ್ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲ? ಕಲ್ತೀರಿ ಎಲ್ಲ? ಸ್ಪೋಕನ್ ಇಂಗ್ಲೀಷ್ ಎಲ್ಲ ಮಾತಾಡೋದು ಕಲ್ತೀರಿ? ವೆರಿ ನೈಸ್. ಏನಂದರೆ ಈಗಿನ ಕಾಲದಲ್ಲಿ ಸ್ಪೋಕನ್ ಇಂಗ್ಲೀಷು ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿ ನಿಮ್ಗೆಲ್ರಿಗೂ ಒಂದೆರಡು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಇಲ್ಲೆಲ್ಲರೂ ಕನ್ನಡ ಮೀಡಿಯಮ್ ಇದ್ದೀರಿ ಅಂದ್ಕೊತೀನಿ ಅಲ್ಲ? ಕನ್ನಡ ಮೀಡಿಯಮ್ ಇರೋದ್ರಿಂದಲೇ ಸ್ಪೋಕನ್ ಇಂಗ್ಲೀಷ್ ಕಲಿಯಕ್ಕೆ ಬಂದಿರ್ತೀರಿ. ಮತ್ತು ಹೊಳ್ಳಿ ನನಗೆ ಕ್ವಶನ್ ಕೇಳ್ಬೇಡ್ರಿ, ಇಂಗ್ಲೀಷ್ ಮೀಡಿಯಮ್ ಇದ್ದರೆ ನಾವ್ಯಾಕೆ ಸ್ಪೋಕನ್ ಇಂಗ್ಲೀಷ್ ಕಲಿಯಕ್ಕೆ ಬರ್ತಿದ್ವಿ ಅಂತೇಳಿ ಅಲ್ಲ? ಹೌದು, ಅದು ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಂಪಾರ್ಟೆನ್ಸು ಅಷ್ಟೇ ಇರ್ತೈತಿ. Vishal, welcome one more guest of this function and my dear friend. ಹೆಣ್ಮಕ್ಳು ಗಂಡು ಮಕ್ಕಳು ಹುಡುಗರು ಎಲ್ಲರೂ ಬಂದಿರಿ. ಯಾಕಂದರೆ ಅದ್ರ ಇಂಪಾರ್ಟೆನ್ಸ್ ನಿಮಗೆ ಗೊತ್ತೈತಿ. ಇವತ್ತು ಸ್ಪೋಕನ್ ಇಂಗ್ಲೀಷು ಎಷ್ಟು ಇಂಪಾರ್ಟೆಂಟ್. ಪ್ರತಿ ಒಂದು ಫೀಲ್ಡಲ್ಲಿ ನೀವು ಹೋಗಬೇಕಂದ್ರೆ ಇಲ್ಲಿ ನೀವು ಇಂಡಿಯಾ ಇರ್ಬೋದು, ಔಟ್ ಆಫ್ ಸ್ಟೇಟ್ ಇರ್ಬೋದು, ಔಟ್ ಆಫ್ ಕಂಟ್ರಿ ಇರ್ಬೋದು, ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೆ ಎಲ್ಲ ಕಡೆನೂ ನಮ್ಗೆ ಇಂಗ್ಲೀಷ್ ಮಹತ್ವ ಗೊತ್ತೈತಿ. ಅದಕ್ಕೆ ನೀವು ಬೇಸಿಕ್ ಆದರೂ ಕಲಿಬೇಕು ಅಂತ ಹೇಳಿದರೆ ನೀವು ಎಂಥ ಇನ್ಸ್ಟಿಟ್ಯೂಟ್ ಚಾಯ್ಸ್ ಮಾಡ್ಕೊಂಡಿರಿ ಅಂದ್ರೆ ನಮ್ಮ ಮುಜಾವರ್ ಸರು ಸುಮಾರು ನಂಗೆ ಭಾಳ ವರ್ಷದಿಂದ ಅವ್ರಿಗೆ ಗೊತ್ತು. ಅವ್ರದ್ದು ಇಷ್ಟು ಡೆಡಿಕೇಶನ್ ಅಂತ ಹೇಳಿದರೆ ಮಕ್ಕಳಿಗೆ ತೀಡಿ ಅವರಿಗೊಂದು ಹಂತಕ್ಕೆ ತಲುಪಿಸೋಂಥ ಕೆಲಸನ ಸರ್ ಮಾಡ್ತಾರೆ. ಅಂಥ ಒಂದು ಇನ್ಸ್ಟಿಟ್ಯೂಟಿಗೆ ನೀವು ಜಾಯ್ನ್ ಆಗಿದ್ದೀರಿ ಅಂದರೆ ನೀವೆಲ್ಲರೂ ಲಕ್ಕಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದೇನು ವಿಷಯ ಅಂತ ಹೇಳಿದ್ರೆ, ಈಗ ನಾವು ಗುಡಿಗೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರು ನಮ್ಗೆ ಒಂದೇ ಸರಿ ಆಶೀರ್ವಾದ ಮಾಡಲ್ಲ. ಅದ್ರ ಮಧ್ಯೆ ಯಾರಿರ್ತಾರ? ಭಕ್ತರು ಮತ್ತು ದೇವರು. ಅದ್ರ ಮಧ್ಯೆ ಯಾರಿರ್ತಾರೆ? ಕನೆಕ್ಟೆಡ್ ಕೊಂಡಿ ಯಾರಲ್ಲಿ? ಹಾಂ, ಅಂಥ ಪೂಜಾರಿ ಕೆಲಸನ ಇಲ್ಲಿ ಯಾರು ಮಾಡ್ತಾ ಇದ್ದಾರೆ? ಹಾಂ, ನೀವು ದೇವ್ರ ಕಡೆಯಿಂದ ಆಶೀರ್ವಾದ ತಗೋಬೇಕು. ಒಂದು ಸಕ್ಸಸ್ಫುಲ್ ಯಾವುದೇ ಒಂದು ಫೀಲ್ಡಿಗೆ ಹೋಗಿ ಒಂದು ಸಕ್ಸಸ್ಫುಲ್ಲಾಗಿ ನೀವು ಜಾಬ್ ಮಾಡ್ತಿರೋ, ಬಿಸ್ನೆಸ್ ಮಾಡ್ತಿರೋ, ಎನಿಥಿಂಗ್ ನೀವೇನೇ ಮಾಡ್ತೀರಿ ಅಂತ ಹೇಳಿದರೆ ನಿಮಗೆ ಬೇಸಿಕ್ ನಾಲೆಜ್, ಇಂಗ್ಲೀಷ್ ಬೇಸಿಕ್ ನಾಲೆಜ್ ಗೊತ್ತಿರಲೇಬೇಕು. ಅದನ್ನು ಕಲಿಸೋವಂಥ ಕೆಲಸ ಇವತ್ತು ಮುಜಾವರ್ ಸರ್ ಮತ್ತು ಅವ್ರ ಟೀಮು ಮಾಡ್ತಾ ಇದೆ. ನಿಮ್ಮದು ಕೆಲಸ ಏನಪ್ಪ ಅಂತ ಹೇಳಿದರೆ ಅವ್ರು ಏನು ಹೇಳಿಕೊಡ್ತಾರೆ ಅದನ್ನು ಶ್ರದ್ಧೆಯಿಂದ ಕಲಿಬೇಕು, ಅದನ್ನು ಪ್ರೆಸೆಂಟ್ ಮಾಡಿ ತೋರಿಸ್ಬೇಕು. ಯಾಕಂದರೆ ಅವರು ಕಲಿಸ್ತಾ ಇದ್ದಾರೆ ಅಂದರೆ ಅವರಿಗೂ ತಿರುಗಿ ನೀವು ಒಂದು ಒಳ್ಳೆ ರೀತಿಯಿಂದ ಎಲ್ಲ ಕಲಿತು ಇದು ಮಾಡಿದ್ರಿ ಅಂದರೆ ಅದಕ್ಕಿಂತ ಹೆಚ್ಚು ಅವ್ರಿಗೇನೂ ಬೇಡ, ಕಲಿಸಿದ್ದಕ್ಕೂ ಸಾರ್ಥಕ ಆಗುತ್ತೆ. ನೀವು ಬೇರೆ ಬೇರೆ ಎಲ್ಲ ಫೀಲ್ಡಲ್ಲಿ ಹೋಗ್ತೀರಿ ಅಂತ ಹೇಳಿದರೆ ನಿಮ್ಗೆ ಅದ್ರ ಮಹತ್ವ ಎಷ್ಟು. ಇನ್ನೂ ಸಣ್ಣ ಮಕ್ಕಳಿದ್ದೀರಿ, ಇಲ್ಲಿ 3ನೇ ಕ್ಲಾಸಿಂದನೋ 4ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿರಿ. ನಿಮ್ಮ ಕಲಿಯೋಕೆ ಇನ್ನೂ ಭಾಳಷ್ಟು ಟೈಮ್ ಐತಿ. ಚೆಂದ ಕಲೀರಿ. ಇನ್ನೂ ಸರ್ ಮುಗೀತಾ ಲಾಸ್ಟು? ಇನ್ನೂ 10 days. ಓಕೆ, ಎಷ್ಟು ಮಂತಿಂದ ಕಲಿಯಾಕತ್ತೀರಪ್ಪ ಎಲ್ಲರೂ? 2 months. 2 months ಅಂತ ಕಲಾತೀರಿ. ಏನೇನು ಕಲ್ತೀರಿ ಇಲ್ಲಿವರೆಗೂ? ಹಾಂ, ನೀನು ಹೇಳಪ್ಪ, ಏನು ಕಲ್ತಿ ನೀನು? ಹಾಂ ಹಾಂ, ಹ್ಯಾಂಡ್ ರೈಟಿಂಗ್. ಓಕೆ, ಗ್ರಾಮರು, ಹ್ಯಾಂಡ್ ರೈಟಿಂಗು, ಮತ್ತು ಮಾತಾಡೋಕ್ಕೆ ಬರ್ತೈತಿ? ಹಾಂ, ಹೇಳು. ನಿನ್ನ ಬಗ್ಗೆ ಸೆಲ್ಫ್ ಇಂಟ್ರೊಡಕ್ಷನ್ ಹೇಳು ನನಗೆ. ಹಿಂಗೆ ಬಾ ಇಲ್ಲಿ ಹತ್ತು. ಹಾಂ, ಹೇಳು, ಜೋರಾಗಿ ಹೇಳು. My father is Chalappa. He is a supervisor. My mother is Prativa. She is a teacher. She is one elder sister. She name is Deepa. Thank you. Very nice.
ಈ ಹುಡುಗಿಯರ ಕಡೆಯಿಂದ ಯಾರು ಬರ್ತೀರಾ ನಿಮ್ಮ ಸೆಲ್ಫ್? ಓ ಮದರ್ ಆಲ್ಸೋ ಇಸ್ ಸಿಟಿಂಗ್. ಸೊ ನೀವು ಬರ್ರಿ, ಅಡ್ಡಿಲ್ಲ, ತಾಯಿ ಮಗ ಇಬ್ಬರು ಬಂದಿದ್ದೀರಿ. ವೆರಿ ನೈಸ್. ಯಾರಾದರೂ ಮಕ್ಕಳು ಬರ್ರಿ, ಹುಡುಗಿರ ಕಡೆಯಿಂದ ಯಾರಾದರೂ ಒಬ್ರು ಬರ್ರಿ. ಯಾರು ಬರ್ತೀರಿ? ಅಲ್ಲ ನೀವು ಮುಂದೆ ಇದು ಕ್ಲಾಸ್ ನಡೀತಾ ಇರೋದೇ ನಿಮ್ಗೆ ಸ್ಟೇಜ್ ಕರೇಜ್ ಬರಲಿ, ಪಬ್ಲಿಕ್ ಸ್ಪೀಕ್ ಬರಲಿ ಅಂತೇಳಿ. ಇಂಥ ಅಪಾರ್ಚುನಿಟಿ ಕಳ್ಕೋಬಾರ್ದು ನೀವು. ನೀ ಏನು ಕಲ್ತೀವ? ಸೆಲ್ಫ್ ಇಂಟ್ರೊಡಕ್ಷನ್ ಕೊಡು ನೀನು. Good morning everyone. My name is Anusha Vishwani. I am studying in 8th standard. I am from Vijaypur district. My father name is Vinod Shevani. He is farmer. Mother name farmer. My mother name is Savita. She is homemaker. Thank you. ವೆರಿ ನೈಸ್. ಇದರಿಂದ ಗೊತ್ತಾಗುತ್ತೆ ಮಕ್ಕಳು ಎಷ್ಟು ಕಲ್ತಿದ್ದಾರೆ. ಅವರು ಇಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಅವರಿಗೆ ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು, ಚಿಕ್ಕ ಮಕ್ಕಳು. ನಾ ದೊಡ್ಡವರಿಗೆ ಯಾಕೆ ಕರೀಲಿಲ್ಲ ಅಂತ ಹೇಳಿದ್ರೆ, ಫಸ್ಟ್ ಸಣ್ಣ ಮಕ್ಕಳು ಎಷ್ಟು ಕಲ್ತಾರ ಅಂತ ನೋಡೋಣ ಅನ್ನೋದಕ್ಕೆ ನಾನು ಸಣ್ಣ ಹುಡುಗರನ್ನ ಕರೆದೆ. ನೋ ಡೌಟು ಸರ್ ನಿಮ್ಮನ್ನೆಲ್ಲ ಭಾಳ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಈಗ ಎಷ್ಟು ರೆಡಿ ಮಾಡಿದಾರಲ್ಲ ಅದನ್ನು ಅಷ್ಟಕ್ಕೆ ಬಿಡಬಾರ್ದು ನೀವು. ಅದನ್ನು ಕಂಟಿನ್ಯೂ ಅದ್ರ ಮೇಲೆ ಫೋಕಸ್ ಮಾಡಬೇಕು, ಕಮ್ಯುನಿಕೇಟ್ ಮಾಡ್ತಿರ್ಬೇಕು. ನಮಗೂ ಬರೋಂಗಿಲ್ಲ, ನಾವು ತಪ್ಪು ಮಾತಾಡ್ತೀವಿ, ಮುಂದಿದ್ದವ್ರು ಏನೋ ನಗ್ತಾರಪ್ಪ ನಾವು ಮಾತಾಡೋದು ನೋಡಿ ಹಂಗೆ ಅನ್ಕೋಬೇಡ್ರಿ. ಅಂಥ ಕೀಳಿರಮೆ ಯಾರೂ ಇಟ್ಕೋಬಾರ್ದು. ನೀವೆಷ್ಟು ಕಮ್ಯುನಿಕೇಟ್ ಮಾಡ್ತೀರಾ, ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟು. ನೀವು ಹೆಂಗೆ ಮಾತಾಡ್ತಾ ಹೋಗ್ತೀರಾ, ಇಟ್ ವಿಲ್ ಬಿ ಈಸಿ. ಇಂಗ್ಲೀಷ್ ಅನ್ನೋದೇನು ದೊಡ್ಡ ಇದು ಅಲ್ಲ. ನಾನು ಹೇಳೋದು ಎವ್ರಿಥಿಂಗ್ ಈಸ್ ನಾಟ್ ಇಂಗ್ಲೀಷ್. ಅದು ಒಂದು ನಮ್ಗೆ ಕೊಂಡಿಯಾಗಿರಬೇಕು. ನಮ್ಮ ಫ್ಯೂಚರಿಗಿರ್ಬೋದು, ನಮ್ಮ ಕೆಲಸಕ್ಕಿರ್ಬೋದು, ನಮ್ಮದು ಎದಕ್ಕೆ ಯಾವುದೇ ಒಂದು ದೃಷ್ಟಿಯಿಂದ ಇರ್ಬೋದು, ನಮ್ಗೆ ಜಸ್ಟ್ ಒಂದು ಕೊಂಡಿ ಥರ ಇರಬೇಕು. ಅದಕ್ಕೆ ನಮಗೆ ಗೊತ್ತಿರಬೇಕು, ಸ್ಪೋಕನ್ ಇಂಗ್ಲೀಷ್ ಗೊತ್ತಿರಬೇಕು, ಬೇಸಿಕ್ ನಾಲೆಜ್ ಗೊತ್ತಿರಬೇಕು. ಇಲ್ಲ ಅಂದರೆ ನಾವು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ರಂಗದಲ್ಲೂ ನಾವು ಹಿಂದುಳಿತೀವಿ. ಅದಕ್ಕೆ ಸರ್ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಕಲೀರಿ, ಒಂದು ಒಳ್ಳೆಯ ಫ್ಯೂಚರು, ಬ್ರೈಟ್ ಫ್ಯೂಚರ್ ಮಾಡ್ಕೊಳ್ರಿ. ಸರಿಗೆ ನಾನು ಧನ್ಯವಾದ ಹೇಳ್ತೀನಿ. ಇದೇ ಥರ ಸ್ಟೂಡೆಂಟ್ಸಿಗೆ ನೀವು ರೆಡಿ ಮಾಡಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಆಲ್ ದ ಬೆಸ್ಟ್.